ಹಾಯ್ ಎಲ್ಲರಿಗೂ ನಮಸ್ಕಾರ. ಇಂದ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಮಿನಿ ಲಾಗ್ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಸುಮಾರು 12:45 ಆಗೋಯ್ತು. ಯಾಕಂದರೆ ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇದ್ದಿದ್ದರಿಂದ ಯಾವುದೋ ಒಂದು ಮನೆಯಲ್ಲಿ ಒಂದು ವಾರ್ಡ್ರೋಬ್ ಮಾಡಿಸ್ಬೇಕು. ಹಾಗಾಗಿ ಅವ್ರದ್ದು ಕೆಲಸ ಇನ್ನೂ ಮುಗ್ದಿರಲಿಲ್ಲ ಅಂತೇಳಿ ನಾನು ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ ಬಂದರು. ಇನ್ನು ಮತ್ತೆ ತಿರುಗಿ ಗುಡಿಸೋದು ಕೆಲಸ ಜಾಸ್ತಿ ಆಗುತ್ತೆ ಅಂತೇಳಿ ಅವ್ರು ಹೋದ ನಂತರನೇ ಸ್ಟಾರ್ಟ್ ಮಾಡೋಣ ಅಂತೇಳಿ ಅವ್ರು ಹೋದ ನಂತರ ನಾನಿನ್ನು ಮನೆ ಗುಡಿಸೋದು ಒರೆಸೋದು ಸ್ನಾನ ಪೂಜೆ ಅದೆಲ್ಲ ಮುಗಿಯೋಷ್ಟೊತ್ತಿಗೆ 12:45 ಆಯಿತು. ಅದಕ್ಕೆ ಇವಾಗ ಇನ್ನು ವೀಡಿಯೋ ಮಾಡೋಣ ಅಂಥೇಳಿ ಬಂದಿದ್ದೀನಿ. ಈಗ ಸ್ನಾನ ಆಯಿತು. ಸ್ನಾನ ಆಗಿದ ನಂತರ ಎಲ್ಲ ಆಯಿತು, ಪೂಜೆ ಮಾಡಿದ್ದಾಯಿತು, ನಮಸ್ಕಾರ ಮಾಡಿದ್ದಾಯಿತು. ಈಗ ನೆಕ್ಸ್ಟು ಇನ್ನು ಮಾಡಬೇಕು. ಇವತ್ತು ಲೇಟ್ ಆ್ಯಕ್ಚುಲಿ ಊಟ. ಇವತ್ತು ನೋ ಟಿಫನ್. ಆಲ್ರೆಡಿ ಬೇಳೆ ಸಾಂಬಾರು ಮುದ್ದೆ ರೈಸೇ ಮಾಡಿರೋಂಥದ್ದು. ಇವತ್ತೇನು ಟಿಫನ್ ಮಾಡಲಿಲ್ಲ. ಇನ್ನು ಎಲ್ಲ ನೋಡಿ, ಇವತ್ತು ಕೂಡ ಕ್ಲೀನಾಗಿದೆ ಮನೆ. ನಮ್ಮ ಮನೆ ಹೆಂಗಪ್ಪ ಅಂತಂದರೆ ನಿಜವಾಗ್ಲೂ ಏನು ಅಂದರೆ ಜಾಸ್ತಿ ಮಕ್ಕಳು ಓಡಾಡೋದು ಆ ಥರ ಏನಿಲ್ವಲ್ಲ. ಹಾಗಾಗಿ ನಮ್ಮ ಮನೇಲಿ ಒಂದು ಸ್ವಲ್ಪ ಡಸ್ಟ್ ಆಗೋದೇ ಆಗಲಿ ಗಲೀಜಾಗೋದೇ ಆಗಲಿ ತುಂಬಾ ಕಡಿಮೆನೇ. ಹಾಗಾಗಿ ನೀಟಾಗಿ ಇರುತ್ತೆ ನಮ್ಮ ಮನೆ ಯಾವಾಗ್ಲೂ. ಇನ್ನು ನಾನು ಆವಾಗಲೇ ಹೇಳ್ತಾ ಇದ್ದಲ್ವಾ, ನಮ್ಮ ಮಗಳ ಬೆಡ್ರೂಮಲ್ಲಿ ವಾರ್ಡ್ರೋಬ್ ಮಾಡೋಕ್ಕೆ ಆರ್ಡ್ರ್ ಕೊಟ್ಟಿದ್ವಿ ಅಂತೇಳಿ. ನೋಡಿ, ನೀವು ನೋಡ್ತಾ ಇದ್ದೀರಾ, ಇನ್ನೂ ಇವೆಲ್ಲ ಅಲ್ಲಲ್ಲೇ ಬಿದ್ದಿದೆ. ಆ ಕೆಲಸನೂ ಕೂಡ ಇನ್ನೂ ಹಾಗಾಗಿ ಅರ್ಧಂಬರ್ಧನೇ ಆಗಿದೆ. ಇದು ಕೂಡ ಪೂರ್ತಿ ಕಂಪ್ಲೀಟ್ ಆಗಲಿಲ್ಲ. ಈ ಕೆಲಸ ಲೇಟ್ ಆಗಿದ್ದು ಯಾಕಪ್ಪ ಬಂದು ಈ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನು ನಾನು ಪದೇ ಎಷ್ಟು ಸಾರಿ ಕ್ಲೀನ್ ಮಾಡೋದಕ್ಕಾಗುತ್ತೆ ಅಂತೇಳಿ ಅವರೆಲ್ಲ ಮುಗಿಸ್ಕೊಂಡು ಹೋಗಲಿ, ಆಮೇಲೆ ಮಾಡೋಣ ಅಂಥೇಳಿ ಅವರು ಮುಗಿಸ್ಕೊಂಡು ಹೋದ ನಂತರ ನಾನು ಕೆಲಸ ಸ್ಟಾರ್ಟ್ ಮಾಡಿದೆ. ಎಲ್ಲ ಕೆಲಸ ಮುಗೀತು, ಊಟನೂ ಮುಗೀತು. ಇನ್ನು ಮುಂದಿನ ಕೆಲಸ ಏನಪ್ಪ ಅಂತಂದರೆ ಸಂತೆಗೆ ಹೋಗಬೇಕು. ಸಂತೆಯಲ್ಲಿ ತರಕಾರಿ ತೊಗೊಬರಬೇಕು. ನಮ್ಮ ಅರಳಿಗೆ ಇವತ್ತು ಸೊಪ್ಪು ತಂದುಕೊಂಡ್ರು ಫ್ರೆಶ್ಶಾಗಿ. ಇವ್ನು ನೋಡಿ, ಆ ಸೊಪ್ಪಿಗೆ ಮೂತಿ ಇಟ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾನೆ. ನಾನು ಆ್ಯಕ್ಚುಲಿ ಇನ್ನೂ ಈ ಸೊಪ್ಪು ತುಂಬಾ ಫ್ರೆಶ್ ಆಗಿದೆ, ಚೆನ್ನಾಗಿದೆ. ಪಾಪ ಯಾರೋ ನಮ್ಮ ಮನೆಯವ್ರು ಗೊತ್ತಿರೋರು ತಂದುಕೊಟ್ರು. ಅವ್ನು ನೋಡಿದ್ರೆ ಮೂತಿ ಇಟ್ಕೊಂಡು ಮಲ್ಬಿಟ್ಟಿದ್ದಾನೆ. ಇನ್ನು ಇದೆಲ್ಲ ನೋಡಿ, ನಮ್ಮ ಏರಿಯಾ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಈ ಮರಗಳಿರೋದ್ರಿಂದ ಸಿಕ್ಕಾಪಟ್ಟೆ ಎಲೆ ಉದುರಿ ಎಲ್ಲ ಫುಲ್ಲು ಮರಗಳೆಲ್ಲ ಫುಲ್ಲು ಖಾಲಿ. ಒಂದು ಮರದಲ್ಲಂತೂ ಏನು ಎಲೆನೇ ಇಲ್ಲ. ಇನ್ನು ಇದು ಒಂದು ಹತ್ತಿ ಮರ, ಇದು ಒಂದು ನೇರಳೆ ಮರ, ಇವು ನೋಡ್ತಾ ಇದ್ದೀವಿ ನೀಲಗಿರಿ ಮರ. ಈ ಸಿಕ್ಕಾಪಟ್ಟೆ ನಮ್ಮ ಮನೆಗಳ ಹತ್ರ ಎಲೆಗಳು ಉದುರೋದು ಜಾಸ್ತಿ. ಆದರೂ ಇಡೀ ಡೈಲಿ ಬೆಳಗ್ಗೆ ಸಾಯಂಕಾಲ 2 ಟೈಮಲ್ಲಿ ರೋಡನ್ನು ಗುಡಿಸ್ಬೇಕು, ರೋಡ್ ಕ್ಲೀನ್ ಮಾಡಿಸ್ಬೇಕು. ನಮ್ಮ ಗೋವಿಂದಂದು ಅದೇ ಕೆಲಸ. ಏನು ಮಾಡ್ತೀರಾ ನೋಡಿ, ಸುಮ್ಮನೆ ಮನೇಲಿ ಎಲ್ಲಾದ್ರೂ ಹೊರಗಡೆ ಬಂದೆ, ಏನೋ ತೊಗೊಳ್ಳೋಣ, ನೋಡೋಣ, ಚೆಕ್ ಮಾಡೋಣ ಯಾವುದಾದ್ರೂ ಕುರ್ತಾ ಸಿಗುತ್ತಾ ಅಂತ. ಬಟ್ ಕುರ್ತಾಸ್ ಎಲ್ಲ ಚೆನ್ನಾಗಿದೆ, ಬಟ್ ನನಗೇನು ಅಷ್ಟೊಂದು ಸಮಾಧಾನ ಅನಿಸ್ಲಿಲ್ಲ. ಹಾಗಾಗಿ ಕುರ್ತಾ ತೊಗೊಳ್ಳಿಲ್ಲ. ನೋಡಿ, ಇದನ್ನು ತೊಗೊಂಡಿದ್ದೀನಿ. ನಿಜವಾಗ್ಲೂ ಸಖತ್ತಾಗಿದೆ, ತುಂಬಾ ಕ್ಯೂಟಾಗಿದೆ. ಈ ಒಂದು ಲಂಚ್ ಬಾಕ್ಸನ್ನು ತೊಗೊಂಡಿದ್ದೀನಿ. ನಮ್ಮ ಮಗಳಿಗೊಂದು, ನಮ್ಮ ಮನೆಯವ್ರಿಗೊಂದು ತೊಗೊಂಡಿದ್ದೀನಿ. ತುಂಬ ಕ್ಯೂಟಾಗಿದೆ. ಇದು ಬೇಕನ್ನಿಸ್ತು, ಅದಕ್ಕಾಗಿ ನಾನು ಈ ಬಾಕ್ಸನ್ನು ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಲಂಚ್ ಬಾಕ್ಸು. ಬರೋದೇ ಏನಕ್ಕೋ, ತೊಗೊಳ್ಳೋದೇ ಏನು. ಆ್ಯಕ್ಚುಲಿ ನಾನು ಇದನ್ನು ತೊಗೊಂಡಿದ್ದೀನಿ. ತುಂಬಾ ಖುಷಿಯಾಯಿತು ನನಗಂತೂ ಈ ಕ್ಯೂಟಾಗಿರುವಂಥ ಈ ಬಾಕ್ಸನ್ನು ತೊಗೊಂಡು. ಥ್ಯಾಂಕ್ ಯು. ಮುಂದೆ ಈಗ ನೆಕ್ಸ್ಟು ಮನೆ ಕಡೆ ಹೋಗೋಣ. ಆಯಿತು, ಪರ್ಚೇಸಿಂಗ್ ಎಲ್ಲ ಇಲ್ಲೆಲ್ಲ ಪರ್ಚೇಸಿಂಗ್ ಆಯಿತು. ಇನ್ನು ನೆಕ್ಸ್ಟು ಮನೆ ಕಡೆ ಹೋಗೋಂಥದ್ದು. ಮನೆ ಕಡೆ ಹೋಗ್ತಾ ಸ್ವಲ್ಪ ಹೂವು ಮತ್ತು ತರಕಾರಿ ಬೇಕಾಗಿದೆ, ಅದನ್ನು ತಗೊಂಡು ಮನೆಗೆ ಹೋಗೋಣ ನೆಕ್ಸ್ಟ್. ಇದು ಬಂದು ನಮ್ಮ ಚಂದಾಪುರದಲ್ಲಿರುವಂಥ ಹೂವಿನ ಮಾರ್ಕೆಟು. ಇವ್ರ ಹೆಸರು ವೆಂಕಟೇಶ್ ಅಂತ. ನಾವು ದೇವಸ್ಥಾನಕ್ಕೆ ಆಗಲಿ ಮನೆಗೆ ಆಗಲಿ ಇವ್ರ ಹತ್ರನೇ ಹೂವನ್ನು ತೊಗೊಳ್ತೀವಿ. ತುಂಬ ರೀಸನಬಲ್ ರೇಟಲ್ಲೂ ಕೊಡ್ತಾರೆ. ಹೂವಂತೂ ತುಂಬಾ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಹಾಗೆ ಫ್ರೂಟ್ಸು ಆಗಿರ್ಬೋದು, APMC ಫ್ರೂಟ್ಸ್ ಮಾರ್ಕೆಟು ನಮ್ಮ ಹೊಸೂರು ಗೇಟಲ್ಲಿ ಚಂದಾಪುರಕ್ಕೆ ಹತ್ತಿರ ಇರೋದ್ರಿಂದ ಇಲ್ಲೂ ಕೂಡ ತುಂಬ ಫ್ರೆಶ್ ಆಗಿರುವಂಥ ಫ್ರೂಟ್ಸು ಕೂಡ ಸಿಗುತ್ತೆ. ಹಾಗೆ ತರಕಾರಿನೂ ಕೂಡ ನಮ್ಮ ಆನೆಕಲ್ಲಾಗಿರ್ಬೋದು, ಜಿಗಣಿ ಆಗಿರ್ಬೋದು, ಇದಾದ ನಂತರ ಆಗುವಂಥ ಸಂತೆ, ದೊಡ್ಡ ಸಂತೆ ಈ ಚಂದಾಪುರ ಸಂತೆ. ಇಲ್ಲೂ ಕೂಡ ಈ ತರಕಾರಿಗಳು ಅಷ್ಟೇ ತುಂಬಾ ಫ್ರೆಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ನೋಡಿ ಇವ್ರ ಹತ್ರ ಪರ್ಮನೆಂಟಾಗಿ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು, ಸೌತೆಕಾಯಿ ಚಂದಾಪುರ ಎಲ್ಲೆಲ್ಲಿಂದ ಬಂದಿರೋರೆಲ್ಲ ಇಲ್ಲಿ ಇರೋದ್ರಿಂದ ನಮ್ಮ ಚಂದಾಪುರದಲ್ಲಿ ಅವ್ರ ಹತ್ರನೇ ನಾನು ತೊಗೊಳ್ಳೋಂಥದ್ದು. ನಾನು ಒಂದು ಕಡೆ ಬಂದಮೇಲೆ ರೇಟ್ ಅಂತ ಏನಿಲ್ಲ, ಜಾಗದಲ್ಲಿ ಎಲ್ಲ ತರಕಾರಿಗಳನ್ನು ತೊಗೊಂಡು ಬ್ಯಾಗ್ ತುಂಬಿಸ್ಕೊಂಡು ನಾನು ಮನೆಗೆ ಹೋಗುವಂಥದ್ದು. ನಾನು ಎಲ್ಲ ಅಂಗಡಿಗಳು ಕೂಡ ನಾನು ಓಡಾಡೋದಿಲ್ಲ. ಇನ್ನೊಂದು, ಈ ಸಂತೆಯಲ್ಲಿ ತುಂಬಾ ಜಾಗರೂಕತೆಯಿಂದ ನಾವು ಓಡಾಡಬೇಕು. ಯಾಕಪ್ಪ ಅಂತಂದರೆ ಕಳ್ಳರು ಜಾಸ್ತಿ. ಹಾಗಾಗಿ ಸಂತೆಯಲ್ಲಿ ಓಡಾಡಿದ್ರೆ ಈ ಕಳ್ಳರ ಕಡೆಯೂ ಕೂಡ ಒಂದು ಸ್ವಲ್ಪ ಗಮನ ಇಟ್ಕೊಂಡು ತರಕಾರಿ ತೆಗಿಬೇಕಾಗುತ್ತೆ. ನಮ್ಮ ಚಂದಾಪುರ ಸಂತೆಯಲ್ಲಿ ಅದು ಜಾಸ್ತಿ, ಸಿಕ್ಕಾಪಟ್ಟೆ ಕಳ್ಳರು ಬೇರೆ ಜಾಸ್ತಿ. ಚಂದಾಪುರ ಸಂತೆ ನೋಡಿದ್ರಲ್ಲ, ಸಿಕ್ಕಾಪಟ್ಟೆ ಯಾವ ಸಂತೆಯಲ್ಲಿ ರೇಟ್ ಇರುತ್ತೆ ಇಲ್ಲ ಗೊತ್ತಿಲ್ಲ. ನಮ್ಮ ಚಂದಾಪುರ ಸಂತೆಯಲ್ಲಿ ಸಿಕ್ಕಾಪಟ್ಟೆ ರೇಟ್ ಅಂದರೆ ರೇಟು. ಎಲ್ಲಿಂದ ಜನ, ಯಾವ ಕಡೆಯಿಂದ ಜನ ಎಲ್ಲ ನಮ್ಮ ಚಂದಾಪುರ ಸುತ್ತಮುತ್ತ ಬಂದಿರೋದ್ರಿಂದ ನಮ್ಮ ಚಂದಾಪುರದಲ್ಲಿರೋಷ್ಟು ರೇಟು, ತರಕಾರಿ ರೇಟು ಪ್ರತಿಯೊಂದು ಎಲ್ಲನೂ ಕೂಡ ರೇಟೇ. ಏನೂ ಮಾಡೋಕ್ಕಾಗಲ್ಲ. ಎಲ್ಲ ತೊಗೊಂಡಿದ್ದಾಯಿತು, ಆಲ್ಮೋಸ್ಟು ತೊಗೊಂಡಿದ್ದೀನಿ. ಈ ವಾರ ಎಷ್ಟು ಬೇಕೋ ಅಷ್ಟೇ ತರಕಾರಿ, ಹಣ್ಣು ಹೂವನ್ನು ತೊಗೊಂಡು ಬಂದಿದ್ದೀನಿ. ಏಕೆಂದರೆ ಲಾಸ್ಟ್ ವೀಕಲ್ಲಿ ತುಂಬ ತೊಗೊಂಡು ಬಂದು ಇಟ್ಕೊಂಡಿದ್ದಿದ್ರೆ ಈ ವಾರ ಸ್ವಲ್ಪ ಕಡಿಮೆ ತೊಗೊಂಡು ಬಂದಿದ್ದೀನಿ. ಇನ್ನು ಹೀಗೆ ಲಂಚ್ ಬಾಕ್ಸ್ ಅಂತೂ ತುಂಬಾ ಕ್ಯೂಟಾಗಿದೆ, ಡಬಲ್ ಬಾಕ್ಸ್ ಇರುವಂಥದ್ದು. ಇದು ನಮ್ಮ ಮನೆಯವ್ರಿಗೊಂದು, ನಮ್ಮ ಮಗಳಿಗೊಂದು ತೊಗೊಂಡು ಬಂದೆ ಮಧ್ಯಾಹ್ನ ಲಂಚು ತೊಗೊಂಡೋಗೋಕ್ಕೆ ಅಂತ. ಇದ್ದಿದ್ದೇ 2 ಪೀಸ್. ಆ್ಯಕ್ಚುಲಿ ನಾನು 2 ಪೀಸನ್ನು ತೊಗೊಂಡು ಬಂದಿದ್ದೀನಿ. ಇನ್ನು
ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದ್ರ ಮೂಲಕ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋವಂಥವ್ರಿಗೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು. ಇದೇ ಥರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.